ನಮಸ್ಕಾರ. BSc ನರ್ಸಿಂಗ್ ಓದೋರಿಗೆ ಅಪ್ಲೈಡ್ ಬಯೋಕೆಮಿಸ್ಟ್ರಿ ಮತ್ತು ನ್ಯೂಟ್ರಿಷನ್ ಪೇಪರ್ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗೋದು ಕಾಮನ್. ಅಯ್ಯೋ, ಇದು ಕಷ್ಟ ಅನ್ಸುತ್ತಾ? ಚಿಂತೆ ಬೇಡ. ಯಾಕಂದ್ರೆ ಈ 2 ಸಬ್ಜೆಕ್ಟ್ ಸೇರಿ ಬರೋ ಒಂದೇ ಎಕ್ಸಾಮ್ ಅನ್ನ ಸ್ಮಾರ್ಟ್ ಆಗಿ ಪಾಸ್ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ಹೌದು, ಒಂದೇ ಎಕ್ಸಾಮ್, ಆದರೆ 2 ಬೇರೆ ಬೇರೆ ಸಬ್ಜೆಕ್ಟ್ಸ್. ಅದರಲ್ಲೂ ಬಯೋಕೆಮಿಸ್ಟ್ರಿ ಅಂದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ ಅಲ್ವಾ? ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಓದೋದು ಅಂತ ತಲೆ ಕೆಟ್ಟೋಗುತ್ತೆ. ಆದರೆ ಗಾಬರಿ ಆಗಬೇಡಿ, ಇದಕ್ಕೊಂದು ಸಿಂಪಲ್ ದಾರಿ ಇದೆ. ಸೊ ಇಲ್ಲಿ ಸೀಕ್ರೆಟ್ ಏನಪ್ಪಾ ಅಂದ್ರೆ ಎಲ್ಲವನ್ನೂ ಗಟ್ಟಿ ಹೊಡೆಯೋದಲ್ಲ, ಬದಲಿಗೆ ಸ್ಮಾರ್ಟ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು ಪ್ರಿಪೇರ್ ಆಗೋದು. ಆ ಭಯದಿಂದ ಹೊರಗೆ ಬಂದು ಇದನ್ನೊಂದು ಚಾಲೆಂಜ್ ಥರ ನೋಡೋಣ, ಖಂಡಿತ ಗೆಲ್ಬಹುದು. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಎಕ್ಸಾಮ್ ಹೇಗಿರುತ್ತೆ ಅಂತ ಡಿಕೋಡ್ ಮಾಡೋಣ. ಆಮೇಲೆ ಬಯೋಕೆಮಿಸ್ಟ್ರಿಗೆ ಒಂದು ಗೇಮ್ ಪ್ಲಾನ್, ನ್ಯೂಟ್ರಿಷನ್ಗೆ ಇನ್ನೊಂದು ಪ್ಲೇಬುಕ್. ಅಷ್ಟೇ ಅಲ್ಲ, ಯಾವ ಟಾಪಿಕ್ಸ್ ಓದಿದ್ರೆ ಹೆಚ್ಚು ಮಾರ್ಕ್ಸ್ ಬರುತ್ತೆ, ಮತ್ತೆ ಆನ್ಸರ್ಸ್ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊಟ್ಟಮೊದಲನೇದಾಗಿ ಪರೀಕ್ಷೆಯನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಯುದ್ಧಭೂಮಿಗೆ ಇಳಿಯೋ ಮುಂಚೆ ಮ್ಯಾಪ್ ನೋಡಿನ ಹಾಗೆ. ಇಲ್ಲಿ ನೋಡಿ ಮಾರ್ಕ್ಸ್ ಹೇಗೆ ಹಂಚಿಕೆ ಆಗಿದೆ ಅಂತ. ಬಯೋಕೆಮಿಸ್ಟ್ರಿಗೆ ಇರೋದು ಜಸ್ಟ್ 25 ಮಾರ್ಕ್ಸ್, ಆದರೆ ನ್ಯೂಟ್ರಿಷನ್ಗೆ ಬರೋ ಬರೀ 50 ಮಾರ್ಕ್ಸ್. ಅಂದ್ರೆ ನಮ್ಮ ಫೋಕಸ್ ನ್ಯೂಟ್ರಿಷನ್ ಮೇಲೆ ಜಾಸ್ತಿ ಇರಬೇಕು. ಆದರೆ ಒಂದು ವಿಷಯ ನೆನಪಿರ್ಲಿ, 2 ಸೆಕ್ಷನ್ಗಳಲ್ಲೂ ಸಪ್ರೇಟಾಗಿ ಪಾಸಾಗಲೇಬೇಕು. ಅಂದ್ರೆ ಬಯೋಕೆಮಿಸ್ಟ್ರಿಯಲ್ಲಿ ಮಿನಿಮಮ್ 13, ನ್ಯೂಟ್ರಿಷನಲ್ಲಿ 25. ಒಟ್ಟಿಗೆ ಸೇರಿ 75ಕ್ಕೆ 38 ಬಂದ್ರೆ ಪಾಸ್. ನೋಡಿ, ಇಲ್ಲೇ ಇದೆ ನಮ್ಮ ಸ್ಟ್ರಾಟಜಿಯ ಅಸಲ್ ಮ್ಯಾಜಿಕ್. ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ಕಷ್ಟ ಇರಬಹುದು, ಆದರೆ ಅದರ ಎಕ್ಸಾಮ್ ಪ್ಯಾಟರ್ನ್ ತುಂಬಾನೇ ಸಿಂಪಲ್. ಇನ್ನೊಂದು ಕಡೆ ನ್ಯೂಟ್ರಿಷನ್ ಸಬ್ಜೆಕ್ಟ್ ಈಸಿ, ಆದರೆ ಕ್ವೆಶ್ಚನ್ ಪೇಪರ್ ಸ್ಟ್ರಕ್ಚರ್ ಸ್ವಲ್ಪ ಕಾಂಪ್ಲೆಕ್ಸ್. ಇದೇ ವ್ಯತ್ಯಾಸವನ್ನ ನಾವು ನಮ್ಮ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಳೋಣ. ಹಾಗಾದ್ರೆ ಮೊದಲು ಬಯೋಕೆಮಿಸ್ಟ್ರಿನ ಹೇಗೆ ಟ್ಯಾಕಲ್ ಮಾಡೋದು ಅಂತ ನೋಡೋಣ. ನಮ್ಮ ಗೋಲ್ ತುಂಬಾ ಸಿಂಪಲ್. ಆ 25ಕ್ಕೆ 13 ಮಾರ್ಕ್ಸ್ ಪಕ್ಕಾ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿದೆ ಒಂದು ಕ್ಲಿಯರ್ ಗೇಮ್ ಪ್ಲಾನ್. ಈ ಸೆಕ್ಷನಲ್ಲಿ ನಮಗಿರೋ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಇಲ್ಲಿ 10 ಮಾರ್ಕ್ಸ್ನೇ ಎಸ್ಸೆ ಕ್ವಶನ್ ಇರೋದಿಲ್ಲ. ಅಂದ್ರೆ ಒಂದೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಫುಲ್ ಮಾರ್ಕ್ಸ್ ಹೋಯ್ತು ಅನ್ನೋ ರಿಸ್ಕ್ ಇಲ್ಲ. ಇದು ಪಾಸ್ ಆಗೋದನ್ನ ತುಂಬಾನೇ ಸುಲಭ ಮಾಡುತ್ತೆ. ಆ 13 ಮಾರ್ಕ್ಸ್ ತಗೊಳ್ಳೋಕೆ ಫಾರ್ಮುಲಾ ಇಲ್ಲಿದೆ ನೋಡಿ. ಜಸ್ಟ್ 5 ಮಾರ್ಕ್ಸ್ನ 2 ಶಾರ್ಟ್ ಆನ್ಸರ್ಸ್ ಕರೆಕ್ಟಾಗಿ ಬರಿಬೇಕು, ಆಗಾಯ್ತು 10 ಮಾರ್ಕ್ಸ್. ಆಮೇಲೆ 2 ಮಾರ್ಕ್ಸ್ನ ಒಂದು ವೆರಿ ಶಾರ್ಟ್ ಆನ್ಸರ್, ಆಗಾಯ್ತು 2. ಕೊನೆಗೆ ಒಂದೇ ಒಂದು MCQ ಸರಿ ಮಾಡಿದ್ರೆ 1 ಮಾರ್ಕ್, ಟೋಟಲ್ 13. ನೋಡಿ, ನಮ್ಮ ಟಾರ್ಗೆಟು ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಓಕೆ, ಬಯೋಕೆಮಿಸ್ಟ್ರಿ ದಾರಿ ಕ್ಲಿಯರ್ ಆಯಿತು. ಈಗ ಜಾಸ್ತಿ ಮಾರ್ಕ್ಸ್ ಇರೋ ನ್ಯೂಟ್ರಿಷನ್ ಸೆಕ್ಷನ್ ಕಡೆಗೆ ಹೋಗೋಣ. ಇದರ ಪ್ಲಾನ್ ಹೇಗಿರಬೇಕು ಅಂತ ನೋಡೋಣ. ಈ ಸೆಕ್ಷನ್ನಲ್ಲಿ ನಮ್ಮ ಟಾರ್ಗೆಟ್ ತುಂಬಾ ಕ್ಲಿಯರ್ ಆಗಿದೆ. 50ಕ್ಕೆ ಮಿನಿಮಮ್ 25 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಇದನ್ನೇ ಹೇಗೆ ಸಾಧಿಸೋದು? ಪ್ಲಾನ್ ಇಲ್ಲಿದೆ. 25 ಮಾರ್ಕ್ಸ್ ತಗೊಳ್ಳೋಕೆ ಒಂದು ರಿಯಲಿಸ್ಟಿಕ್ ಪ್ಲಾನ್ ಇಲ್ಲಿದೆ. ಇಲ್ಲಿ ನಾವು ಎಲ್ಲಾ ಟೈಪ್ನ ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡಿ ಮಾರ್ಕ್ಸ್ ಕಲೆಕ್ಟ್ ಮಾಡಬೇಕು. ನೋಡಿ, ಒಂದು ಎಸ್ಸೆಗೆ ಅಟ್ಲೀಸ್ಟ್ 6 ಮಾರ್ಕ್ಸ್, 2 ಶಾರ್ಟ್ ಆನ್ಸರ್ಸ್ಗೆ 10, 3 ವೆರಿ ಶಾರ್ಟ್ ಆನ್ಸರ್ಸ್ಗೆ 6 ಮತ್ತು 3 MCQಗೆ 3 ಮಾರ್ಕ್ಸ್. ಇಷ್ಟಾದ್ರೆ ಟೋಟಲ್ 25 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ನಮ್ಮ ಸ್ಟ್ರಾಟಜಿ ಈಗ ರೆಡಿ ಇದೆ. ಹಾಗಾದ್ರೆ ಬಯೋಕೆಮಿಸ್ಟ್ರಿಯಲ್ಲಿ ಆ 13 ಮಾರ್ಕ್ಸ್ ಗ್ಯಾರಂಟಿ ಮಾಡ್ಕೊಳ್ಳಕ್ಕೆ ಯಾವೆಲ್ಲ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಬೇಕು? ಬನ್ನಿ ನೋಡೋಣ. ಬಯೋಕೆಮಿಸ್ಟ್ರಿ ಅಂದ್ರೇನೆ ಈ ಸೈಕಲ್ಸ್. ಈ 7 ಸೈಕಲ್ಸ್ ಅನ್ನಂತೂ ಪಕ್ಕಾ ಓದ್ಕೊಳ್ಳಿ. ಗ್ಲೈಕಾಲಿಸಿಸ್, TCA, ಯೂರಿಯಾ, ಇವೆಲ್ಲ ಪದೇ ಪದೇ ಕೇಳೋ ಪ್ರಶ್ನೆಗಳು. ಯಾಕಂದ್ರೆ ನಮ್ಮ ದೇಹದಲ್ಲಿ ಎನರ್ಜಿ ಹೇಗೆ ತಯಾರಿಯಾಗುತ್ತೆ, ವೇಸ್ಟ್ ಹೇಗೆ ಹೊರಗೆ ಹೋಗುತ್ತೆ ಅಂತ ಇವು ಹೇಳುತ್ತೆ. ನರ್ಸಿಂಗ್ ಪ್ರಾಕ್ಟೀಸ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದರಲ್ಲಿ ನೋ ಕಾಂಪ್ರಮೈಸ್. ಸೈಕಲ್ಸ್ ಅಷ್ಟೇ ಅಲ್ಲ, ಈ ಟಾಪಿಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಎನ್ಸೈಮ್ಸ್, ಲಿಪಿಡ್ಸ್ ಮತ್ತೆ ಪ್ರೋಟೀನ್ಸ್ಗಳ ಕ್ಲಾಸಿಫಿಕೇಶನ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಇದು ನಮ್ಮ ಬಾಡಿಯ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಬಗ್ಗೆ ತಿಳಿಸುತ್ತೆ. ಹಾಗೇನೇ ವಿಟಮಿನ್ಸ್, ನೀರಿನಲ್ಲಿ ಕರಗೋದು ಯಾವುದು, ಕೊಬ್ಬಿನಲ್ಲಿ ಕರಗೋದು ಯಾವುದು. ವಿಟಮಿನ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಹೈಪರ್ ವಿಟಮಿನೋಸಿಸ್. ಅದರಲ್ಲೂ ವಿಟಮಿನ್ A, C, D ಬಗ್ಗೆ ಪ್ರಶ್ನೆಗಳು ಗ್ಯಾರಂಟಿ. ಈಗ ಬರೋಣ ನ್ಯೂಟ್ರಿಷನ್ ಸೆಕ್ಷನ್ನ ಜಾಕ್ಪಾಟ್ ಕಡೆಗೆ. ಅದೇ 10 ಮಾರ್ಕ್ಸ್ನ ಎಸ್ಸೆ ಕ್ವೆಶ್ಚನ್ಸ್. ಇಲ್ಲಿ ಒಳ್ಳೆ ಸ್ಕೋರ್ ಮಾಡೋ ಚಾನ್ಸ್ ಇರುತ್ತೆ. ಎಕ್ಸಾಮ್ನಲ್ಲಿ ಪದೇ ಪದೇ ರಿಪೀಟ್ ಆಗೋ ಟಾಪ್ 5 ಎಸ್ಸೆ ಟಾಪಿಕ್ಸ್ ಇವು. ಮೊದಲನೇದು BMR ಅಂದ್ರೆ ಬೇಸಲ್ ಮೆಟಬಾಲಿಕ್ ರೇಟ್. ಇದು ಪೇಷಂಟ್ನ ಎನರ್ಜಿ ನೀಡ್ಸ್ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕುಕಿಂಗ್ ಮೆಥಡ್ಸ್, ಫುಡ್ ಪ್ರಿಸರ್ವೇಷನ್, ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಮತ್ತೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂದ್ರೆ PEM. ಇವೆಲ್ಲ ನರ್ಸಿಂಗ್ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ಸೊ ಈ 5ಅನ್ನ ಮೊದಲು ಪಕ್ಕಾ ಮಾಡ್ಕೊಳ್ಳಿ. ಸರಿ, ಈಗ ಫೈನಲ್ ಸ್ಟೆಪ್. ಓದಿದ್ದೆಲ್ಲ ಸರಿ, ಆದರೆ ಅದನ್ನ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ
ಅಂದ್ರೆ ನಮ್ಮ ಆನ್ಸರ್ ಪ್ರೆಸೆಂಟೇಷನ್ ಹೇಗಿರಬೇಕು? ಅದಕ್ಕೆ ಕೆಲವು ಟಿಪ್ಸ್ ನೋಡೋಣ. ಒಂದು ಜನರಲ್ ಗೈಡ್ಲೈನ್ ಏನಪ್ಪ ಅಂದ್ರೆ 10 ಮಾರ್ಕ್ಸ್ನ ಪ್ರಶ್ನೆಗೆ ಸುಮಾರು 15 ಪೇಜ್ ಕಂಟೆಂಟ್ ಇರೋ ಹಾಗೆ ನೋಡ್ಕೊಳ್ಳಿ. ಅದೇ 5 ಮಾರ್ಕ್ಸ್ನ ಪ್ರಶ್ನೆಗೆ ಮಿನಿಮಮ್ 5 ಪೇಜ್ ಆದರೂ ಇರಬೇಕು. ಆದರೆ ಸುಮ್ಮನೆ ಪೇಜ್ ತುಂಬಿಸೋದಲ್ಲ, ಕ್ವಾಲಿಟಿ ಮುಖ್ಯ. ಪಾಯಿಂಟ್ಸ್, ಸಬ್ ಹೆಡ್ಡಿಂಗ್ಸ್, ಉದಾಹರಣೆಗಳು ಎಲ್ಲವನ್ನೂ ಬಳಸಿ ಉತ್ತರ ಬರೀರಿ. ಇನ್ನು ಕೆಲವು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಟಿಪ್ಸ್. ಬಯೋಕೆಮಿಸ್ಟ್ರಿ ಸೈಕಲ್ಸ್ ಬರೆಯುವಾಗ ಬರೀ ಟೆಕ್ಸ್ಟ್ ಬರೆಯಬೇಡಿ, ನೀಟಾಗಿ ಡಯಾಗ್ರಾಮ್ ಹಾಕಿ. ಡಯಾಗ್ರಾಮ್ ಹಾಕಿದರೆ ಅರ್ಧ ಮಾರ್ಕ್ಸ್ ಅಲ್ಲೇ ಬರುತ್ತೆ. ಹಾಗೇನೇ ನ್ಯೂಟ್ರಿಷನ್ ಆನ್ಸರ್ಸ್ ಬರೆಯುವಾಗ ಯಾವ ಆಹಾರದಲ್ಲಿ ಯಾವ ಪೋಷಕಾಂಶ ಸಿಗುತ್ತೆ ಅಂತ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಇದು ನಿಮ್ಮ ಉತ್ತರಕ್ಕೆ ಇನ್ನಷ್ಟು ಬಲ ಕೊಡುತ್ತೆ. ಸೊ ನೋಡಿದ್ರಲ್ಲ, ಈ ಎಕ್ಸಾಮ್ ಅನ್ನೋದು ಬರೀ ಓದೋದಲ್ಲ, ಅದೊಂದು ಸ್ಟ್ರಾಟಜಿ ಆಟ. ಹಾಗಾದ್ರೆ ಈ ಆಟದಲ್ಲಿ ನಿಮ್ಮ ಮೊದಲ ಮೂವ್ ಯಾವುದು? ಇವತ್ತೇ ನಿಮ್ಮ ಪ್ಲಾನ್ ಅನ್ನ ಶುರು ಮಾಡಿ. ಆಲ್ ದಿ ಬೆಸ್ಟ್.